Praise God. So, in the epistle of Galatians, letter to Galatians, ಗಲಾತ್ಯದವರಿಗೆ ಬರೆದ ಒಂದು ಪತ್ರಿಕೆಯಲ್ಲಿ in the first 2 chapters we have seen that Paul was defending the gospel. ಮೊದಲನೇ 2 ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ ಪೌಲನು ಸುವಾರ್ತೆಯನ್ನ ಡಿಫೆಂಡ್ ಮಾಡ್ತಾ ಇರೋದನ್ನ ನಾವು ನೋಡ್ತೇವೆ. Okay, and in chapter 3 and 4 he was defending the justification by faith. 3ನೇ ಮತ್ತು 4ನೇ ಅಧ್ಯಾಯದಲ್ಲಿ ನಂಬಿಕೆಯ ಮೂಲಕವಾಗಿ ನಾವು ಹೇಗೆ ರಕ್ಷಣೆಯನ್ನು ನೀತಿಯ ನಿರ್ಣಯಕ್ಕೆ ಒಳಪಟ್ಟವರಾಗಿದ್ದೇವೆ ಎಂಬುದಾಗಿ ಪೌಲರು ಹೇಳ್ತಾ ಇದ್ರು. Okay, so we have seen Paul defending the gospel and defending justification by faith. ಸೊ ಪೌಲನು ನೀತಿ ನಿರ್ಣಯದ ಕುರಿತಾಗಿ ಹೇಗೆ ಜಸ್ಟಿಫಿಕೇಶನ್ ಕೊಟ್ಟರು, ಅದೇ ರೀತಿಯಾಗಿ ರಕ್ಷಣೆಯ ಕುರಿತಾಗಿ ಹೇಗೆ ಜಸ್ಟಿಫಿಕೇಶನ್ ಕೊಟ್ಟರು ಎಂಬುದಾಗಿ ನಾವು ನೋಡಿದ್ವಿ. So far in all chapters he explained very clearly that it is only by faith in Jesus Christ. ಇಲ್ಲಿಯವರೆಗೂ ಈ ಚಾಪ್ಟರ್ಸ್ ಅಲ್ಲಿ ನಾವು ನೋಡ್ತೇವೆ ಪೌಲನ್ ಹೇಳ್ತಾ ಇದ್ದಾನೆ ಇದೆಲ್ಲ ಸಾಧ್ಯವಾದದ್ದು ಕ್ರಿಸ್ತನಲ್ಲಿರುವ ನಮ್ಮ ನಂಬಿಕೆಯ ನಿಮಿತ್ತವಾಗಿ ಎಂಬುದಾಗಿ. Praise God. Only by faith, nothing else. ನಂಬಿಕೆಯಿಂದ ಮಾತ್ರ, ಬೇರೆ ಯಾವುದೂ ಅಲ್ಲ. Hallelujah. Hallelujah. So in this next 2 chapters 5 and 6 ಬರುವ 2 ಅಧ್ಯಾಯಗಳಲ್ಲಿ 5ನೇ ಮತ್ತು 6ನೇ ಅಧ್ಯಾಯದಲ್ಲಿ he teaches how to live that gospel. ಆ ಒಂದು ಸುವಾರ್ತೆಯನ್ನು ನಾವು ಹೇಗೆ ಜೀವಿಸಬಹುದು ಎಂಬುದಾಗಿ ಕೂಡ ಹೇಳಿಕೊಟ್ಟಿದ್ದಾರೆ. Okay, praise the Lord. Praise the Lord. Okay, so just to summarize what we have learned, ನಾವು ಈವರೆಗೆ ಕಲಿತದ್ದನ್ನ ನಾವು ಒಂದು ಬರೆದು ಒಂದು ಸಮ್ಮರಿಯನ್ನು ನೋಡೋಣ. what we have learned so far is, ಇಲ್ಲಿಯವರೆಗೆ ನಾವು ಕಲಿತದ್ದು ಏನು? okay, Jesus Christ ಯೇಸು ಸ್ವಾಮಿ plus nothing. ಮತ್ತು ಯಾವುದು ಅಲ್ಲ. ಇನ್ನು ಯಾವುದಲ್ಲ. Okay, only Jesus Christ ಯೇಸು ಸ್ವಾಮಿ ಮಾತ್ರ is equal to salvation. ರಕ್ಷಣೆಗೆ ದಾರಿ ಅಥವಾ ಮಾರ್ಗ. Okay, Jesus Christ plus anything. ಯೇಸು ಸ್ವಾಮಿ ಮತ್ತು ಯಾವುದೇ Okay, ಸೇರಿಸಿದ್ರೆ Jesus Christ plus anything is not salvation. ಯೇಸು ಸ್ವಾಮಿ ಮತ್ತು ಯಾವುದನ್ನಾದ್ರೂ ನಾವು ಸೇರಿಸಿದ್ರೆ ಅದಕ್ಕೆ ಅದು ರಕ್ಷಣೆ ಅಲ್ಲ. Then what is it? It is slavery. ಅದೇನು? ಅದು ದಾಸತ್ವ. Okay, so entire letter to Galatians we can summarize in these 2 sentences. ಈ ಗಲಾತ್ಯದವರಿಗೆ ಪತ್ರಿಕೆ ಫುಲ್ ನಾವು ಇದು 2 ಸೆಂಟೆನ್ಸ್ ಅಲ್ಲಿ ಅದನ್ನ ಸಂಕ್ಷಿಪ್ತವಾಗಿ ಹೇಳಬಹುದಾಗಿದೆ. Okay, Jesus plus nothing is salvation. ಯೇಸು ಸ್ವಾಮಿ ಮತ್ತು ಯಾವುದೂ ಅಲ್ಲ ಅದು ರಕ್ಷಣೆ. Okay, and Jesus Christ plus anything else, legalism or anything else you add, that is not salvation, it is slavery. ಯೇಸು ಸ್ವಾಮಿ ಮತ್ತು ಯಾವುದಾದ್ರೂ ನೀವು ಅದಕ್ಕೆ ಸೇರ್ಪಡೆ ಮಾಡಿದ್ರೆ, ಲೀಗಲಿಸಮ್ ಆಗ್ಬೋದು, ಯಾವುದಾದ್ರೂ ಸೇರ್ಪಡೆ ಮಾಡಿದ್ರೆ ಅದು ದಾಸತ್ವ ಆಗ್ತದೆ, ಅದು ರಕ್ಷಣೆ ಅಲ್ಲ. Okay, here we learned, right? Jesus Christ, he is the source of our salvation. ಇಲ್ಲಿ ನಾವು ಕಲ್ತ್ವಿ ಅಲ್ಲ, ಯೇಸು ಸ್ವಾಮಿಯೇ ನಮ್ಮ ಒಂದು ರಕ್ಷಣೆಯ ಮೂಲ. Okay, Jesus Christ is source of salvation, but we also need law. ಯೇಸು ಸ್ವಾಮಿ ನಮ್ಮ ರಕ್ಷಣೆಗೆ ಮಾರ್ಗ, ಆದ್ರೆ ನಮಗೆ ಧರ್ಮಶಾಸ್ತ್ರ ಕೂಡ ಬೇಕು. Or obedience to the law or some rules. ಅಥವಾ ಧರ್ಮಶಾಸ್ತ್ರಕ್ಕೆ ವಿಧೇಯತೆಯನ್ನು ನಾವು ತೋರಿಸಬೇಕಾಗಿದೆ. Or any sort of personal obedience is needed. ಅಥವಾ ವೈಯಕ್ತಿಕವಾದಂತಹ ವಿಧೇಯತೆ ತೋರಿಸಬೇಕಾಗಿದೆ. Any external rules are needed. ಯಾವುದಾದ್ರೂ ಬಹಿರಂಗವಾದಂತಹ ಒಂದು ನಿಯಮಗಳು ಬೇಕಾಗಿದೆ. Okay, so Jesus plus any of this. ಯೇಸು ಸ್ವಾಮಿ ಮತ್ತು ಇವುಗಳಲ್ಲಿ ಯಾವುದೇ ಆದರೂ, this is, if you mix those together for salvation, it is not salvation. ಅದು ಎರಡನ್ನ ನೀವು ಮಿಶ್ರಣ ಮಾಡಿದ್ರೆ ಅದು ರಕ್ಷಣೆ ತರುವುದಿಲ್ಲ, ಅದು ದಾಸತ್ವವನ್ನು ತರುತ್ತದೆ. ಸ್ಲೇವರಿ. ಅದು ರಕ್ಷಣೆಯನ್ನು ತರುವಂತದ್ದಲ್ಲ, ಆದ್ರೆ ದಾಸತ್ವಕ್ಕೆ ಗುರಿ ಮಾಡುವಂತದ್ದಾಗಿದೆ. Okay, praise the Lord. Praise the Lord. Okay, so that is what we have learned so far. ಅದನ್ನೇ ನಾವು ಈವರೆಗೆ ಕಲ್ತಿದ್ವಿ. So when we learn these things, now Paul asks a question. ಪೌಲನು ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ ಎಲ್ಲ ವಿಷಯ ನಾವು ಕಲಿತಾಗ. In the chapter 5. 5ನೇ ಅಧ್ಯಾಯದಲ್ಲಿ. So until now he's been telling that you have to live by faith. Like you have to have faith, nothing else. Faith is the only source of salvation. ಇಲ್ಲಿವರೆಗೆ ನಾವು ನೋಡಿದರೆ ಪೌಲರು ಹೇಳ್ತಾ ಇದ್ದಾರೆ ನಾವು ನಂಬಿಕೆಯಲ್ಲಿ ಜೀವಿಸಬೇಕಾಗಿದೆ, ನಂಬಿಕೆ ನಮ್ಮ ಒಂದು ರಕ್ಷಣೆಗೆ ಮಾರ್ಗ ಮೂಲ ಎಂಬುದಾಗಿ. So here in the 5th chapter he poses a question
then if it is only by faith, how should we live by that faith? ಇಲ್ಲಿ ಒಂದು ಪ್ರಶ್ನೆಯನ್ನ ಪೌಲನ್ ಕೇಳ್ತಾ ಇದ್ದಾರೆ. ನಂಬಿಕೆಯಿಂದ ಮಾತ್ರ ನಾವು ಇದನ್ನ ಸಾಧಿಸಬೇಕಿದ್ರೆ, ರಕ್ಷಣೆ ಸಾಧಿಸಬೇಕಾಗಿದ್ರೆ ನಂಬಿಕೆಯಲ್ಲಿ ನಾವು ಜೀವಿಸುವುದು ಹೇಗೆ ಎಂಬುದಾಗಿ. Okay, praise the Lord. Praise the Lord. Okay, so I want to give a brief outline of what are all there in the chapter 5. 5ನೇ ಅಧ್ಯಾಯದಲ್ಲಿ ಏನೆಲ್ಲ ವಿಷಯಗಳನ್ನ ಪೌಲನು ಬರೆದಿರ್ತಾರೆ ಎಂಬುದಾಗಿ ನಾವು ನೋಡೋಣ. Okay, in chapter 5 you can see in your Bibles there are 4 paragraphs, right? 5ನೇ ಅಧ್ಯಾಯದಲ್ಲಿ 4 ಪ್ಯಾರಾಗ್ರಾಫ್ಸ್ ಇದೆ, ಭಾಗಗಳು ಇವೆ. We are going to learn paragraph wise again. ನಾವು ಭಾಗಗಳಾಗಿ ಅದನ್ನ ಅಧ್ಯಯನವನ್ನು ಮಾಡೋಣ. So first paragraph is about freedom in Christ. ಮೊದಲನೆಯ ಪ್ಯಾರಾಗ್ರಾಫ್ ಎಂಬುದಾಗಿ ಹೇಳಿದ್ರೆ ಕ್ರಿಸ್ತನಲ್ಲಿ ಸ್ವಾತಂತ್ರ್ಯತೆ. Okay, that is first 6 verses. ಅದು ಮೊದಲನೇ 6 ವಚನ. Okay, first 6 verses, freedom in Christ. 6 ವಚನ, ಅದು ಕ್ರಿಸ್ತನಲ್ಲಿ ನಮಗೆ ಇರುವಂತಹ ಒಂದು ಸ್ವಾತಂತ್ರ್ಯ. Okay, first 6 verses. ಮೊದಲನೇ 6 ವಚನ. And 7 to 12, 7ರಿಂದ 12ನೇ ವಚನ, it is a warning against false teaching. ತಪ್ಪು ಬೋಧನೆಯ ಕುರಿತಾಗಿ ಎಚ್ಚರಿಕೆಯ ಮಾತುಗಳಾಗಿವೆ. In your Bible, what is the next passage? ನಿಮ್ಮ ಬೈಬಲ್ ಅಲ್ಲಿ ನೆಕ್ಸ್ಟ್ ಪ್ಯಾಸೇಜ್ ಯಾವುದು? 13 ಇಂದ 13ರಿಂದ 15. Okay, so it is about freedom to love and serve. ಅದು ಯಾವುದೆಂಬುದಾಗಿ ಹೇಳಿದ್ರೆ ಸೇವೆ ಮಾಡಲು ಮತ್ತು ಪ್ರೀತಿಸಲು ಸ್ವಾತಂತ್ರ್ಯ ಎಂಬುದಾಗಿ. Okay, so yeah, freedom to love and serve. ಪ್ರೀತಿ ಮಾಡಲು ಮತ್ತು ಸೇವೆ ಮಾಡಲು ಸ್ವತಂತ್ರ. Okay, and the last paragraph 16 to 26, ಕೊನೆಯ ಪ್ಯಾರಾಗ್ರಾಫ್ 16ರಿಂದ 26ನೇ ವಚನ, difference between walking by the spirit and walking by the flesh. ಮಾಂಸಾನುಸಾರವಾಗಿ ನಡೆಯುವುದು ಮತ್ತು ಆತ್ಮಾನುಸಾರವಾಗಿ ನಡೆಯುವಂತದ್ದು. Okay, praise the Lord. Praise the Lord. Hallelujah. Hallelujah. Okay, so these are the 4 segments. Paul teaches here freedom in Christ. ಇಲ್ಲಿ 4 ಅಂಶಗಳನ್ನು ನಾವು ನೋಡಿದ್ವಿ. ಮೊದಲನೇದಾಗಿ ಕ್ರಿಸ್ತನಲ್ಲಿ ಸ್ವಾತಂತ್ರ್ಯ, and second one, warning against false teachings. ಎರಡನೇದು ತಪ್ಪು ಬೋಧನೆಯ ಕುರಿತಾಗಿ ಎಚ್ಚರಿಕೆಗಳು, freedom to love and serve. ಮೂರನೆಯದು ಸ್ವಾತಂತ್ರ್ಯ ಯಾವುದಕ್ಕೆ, ಸೇವೆ ಮಾಡಲಿಕ್ಕೆ ಮತ್ತು ಪ್ರೀತಿ ಮಾಡಲಿಕ್ಕೆ, and walking by the spirit versus walking by the flesh. ನಾಲ್ಕನೆಯದು ನಾವು ಆತ್ಮಾನುಸಾರವಾಗಿ ನಡೆಯುವಂತದ್ದು, ಶರೀರಾನುಭವವಾಗಿ ಅಲ್ಲ. Okay, so yeah, these are the 4 segments that are there. ಇದು 4 ಒಂದು ಭಾಗಗಳಾಗಿವೆ. Okay, praise the Lord. Praise the Lord. So let us go into the first segment today. ಮೊದಲನೆಯ ಸೆಗ್ಮೆಂಟ್ ಅನ್ನು ನಾವು ಧ್ಯಾನಿಸುವರಾಗೋಣ. Okay, let's read from verse 1 to 6. 1ರಿಂದ 6ನೇ ವಚನವನ್ನು ನಾವು ಓದೋಣ. ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಲುಕಿಕೊಳ್ಳಬೇಡಿರಿ. ನೋಡಿರಿ, ಪೌಲನೆಂಬ ನಾನು ನಿಮಗೆ ಒಂದನ್ನು ಹೇಳುತ್ತೇನೆ, ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿಮಗೆ ಏನು ಪ್ರಯೋಜನವಿಲ್ಲ. ಸುನ್ನತಿ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬನಿಗೆ ನೀನು ಧರ್ಮಶಾಸ್ತ್ರದಲ್ಲಿ ಹೇಳಿರುವುದನ್ನೆಲ್ಲ ಮಾಡುವ ಹಂಗಿನಲ್ಲಿದ್ದಿ ಎಂದು ತಿರುಗಿ ಪ್ರಮಾಣವಾಗಿ ಹೇಳುತ್ತೇನೆ. ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು, ಕೃಪಾಶ್ರಯದೊಳಗಿಂದ ಬಿದ್ದು ಹೋದರು. ನಾವು ದೇವರಾತ್ಮನ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೇವೆಂಬುವ ನಿರೀಕ್ಷೆ ಸಫಲವಾಗುವುದೆಂದು ಎದುರು ನೋಡುತ್ತೇವೆ. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಸುನ್ನತಿಯಾದರೂ ಪ್ರಯೋಜನವಿಲ್ಲ, ಆಗದಿದ್ದರೂ ಪ್ರಯೋಜನವಿಲ್ಲ. ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯಿಂದಲೇ ಪ್ರಯೋಜನವಾಗದೆ. Praise the Lord. Praise the Lord. So here Apostle Paul is talking about the freedom that we have in Christ Jesus. ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನಲ್ಲಿ ನಮಗಿರುವಂತಹ ಸ್ವಾತಂತ್ರ್ಯದ ಕುರಿತಾಗಿ ಪೌಲರು ಇಲ್ಲಿ ಬರೆದಿರುತ್ತಾರೆ. So ಈಗ 6 ವಚನಗಳು ಓದಿದ್ದೇವಲ್ಲ, we read 6 verses. What are some significant words that we observe here? ನಾವು ಇಲ್ಲಿ ಗಮನಿಸಿದಂತ ಪ್ರಮುಖವಾದಂತಹ ಪದಗಳು ಯಾವುವು? Like freedom, right? Liberty, that's one significant word. ಸ್ವಾತಂತ್ರ್ಯ. Okay, ಮತ್ತೆ ಸುನ್ನತಿ, ಕೃಪೆ, ಬಿಡುಗಡೆ, ನಂಬಿಕೆ, ನೀತಿ, righteousness by faith, ಪ್ರೀತಿ, faith that works through love. Okay, praise the Lord. Yes. Hallelujah. So these are significant words that we read here. ಇದೇ ಪ್ರಮುಖವಾದಂತ ಪದಗಳು ನಾವು ಈ ಒಂದು ಭಾಗದಲ್ಲಿ ಓದುವಂತದ್ದು. Why I am asking you to observe this? ನಾನು ಯಾಕೆ ನೀವು ಇದನ್ನೆಲ್ಲ ಗಮನಿಸಿ ಎಂಬುದಾಗಿ ಹೇಳ್ತಾ ಇದ್ದೇನೆ. If you can mark these significant words in your
Bible, ನಿಮ್ಮ ಸತ್ಯವೇದದಲ್ಲಿ ನೀವು ಇದನ್ನೆಲ್ಲ ಒಂದು ಗಮನಾರ್ಥಕವಾಗಿ ನೋಟ್ ಮಾಡೋದಾದ್ರೆ, whenever you read that scripture portion, you can easily identify what that chapter is talking about. ನೀವು ಮತ್ತೆ ಆ ಭಾಗವನ್ನು ಧ್ಯಾನಿಸುವಾಗ ಆ ಒಂದು ಅಧ್ಯಾಯ ಯಾವುದ್ರ ಕುರಿತಾಗಿ ಮಾತನಾಡ್ತಾ ಇದೆ ಎಂಬುದಾಗಿ ನೀವು ಆರಾಮವಾಗಿ ಅದನ್ನ ಕಂಡುಹಿಡಬಹುದಾಗಿದೆ. Okay, right? That's why you have to mark the significant words. ಆದ್ದರಿಂದ ನೀವು ಪ್ರಮುಖವಾದಂತಹ ಪದಗಳನ್ನ ಗುರುತಿಸಿ ಅದನ್ನ ಒಂದು ಚಿಹ್ನೆ ಮಾಡಿ ಇಡಬೇಕಾಗಿದೆ. So here in the first verse, ಮೊದಲನೆಯ ಒಂದು ವಚನ, in English it says like this: stand fast therefore in the liberty by which Christ has made us free, and do not be entangled again with the yoke of bondage. ಕ್ರಿಸ್ತನು ನಮ್ಮನ್ನು ಸ್ವತಂತ್ರ ನಿಲ್ಲಿಸಬೇಕೆಂದು ನಿಮಗೆ ಬಿಡುಗಡೆ ಮಾಡಿದ್ದಾನೆ, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಲುಕಿಕೊಳ್ಳಬೇಡಿರಿ. Praise the Lord. Praise the Lord. Hallelujah. Hallelujah. What did Jesus do? He therefore in liberty Christ has set us free. ಕ್ರಿಸ್ತನು ನಮ್ಮನ್ನು ಆ ದಾಸತ್ವದ ಒಂದು ನೊಗದಿಂದ ಸ್ವತಂತ್ರವಾಗಿ ಮಾಡಿದ್ದಾರೆ. Okay, so he set us free. ಬಿಡುಗಡೆ, ನಮ್ಮನ್ನು ಸ್ವತಂತ್ರರಾಗಬೇಕೆಂದು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. Praise the Lord. So when you think about freedom, ನೀವು ಸ್ವಾತಂತ್ರ್ಯದ ಕುರಿತಾಗಿ ಆಲೋಚಿಸಿದ್ರೆ, or liberty, freedom, right? ಅಥವಾ ಸ್ವಾತಂತ್ರ್ಯದ ಕುರಿತಾಗಿ, ಬಿಡುಗಡೆ ಕುರಿತಾಗಿ ಆಲೋಚಿಸಿದ್ರೆ, what comes to your mind? ನಿಮ್ಮ ಮನಸ್ಸಿಗೆ ಏನ್ ಬರ್ತದೆ? Apart from what we are reading in the Bible, ಸತ್ಯವೇದದಲ್ಲಿ ನಾವು ಓದುವುದರ ಪದಕ್ಕಿಂತ ವಿಭಿನ್ನವಾದ, ಅಂದ್ರೆ ಆ ಪದಗಳು ಬಿಟ್ಟು, if you think about freedom, what is freedom? ಸ್ವಾತಂತ್ರ್ಯದ ಕುರಿತಾಗಿ ನೀವು ಆಲೋಚಿಸಿದ್ರೆ ಏನ್ ಬರುತ್ತೆ? ಬ್ರಿಟಿಷರು ಇಂಡಿಯನ್ ಬಿಟ್ಟು ಹೋಗಿದ್ದಾರೆ, ರೈಟ್? ನಮ್ಮ ದೇಶವು ನಮಗೆ ಕೊಟ್ಟು ಬಿಟ್ಟಿದ್ದಾರೆ. ಓಕೆ, ಅದು ಫ್ರೀಡಮ್, ರೈಟ್? ಪ್ರೈಸ್ ಗಾಡ್. ಸೊ ವಿ ಗಾಟ್ ಫ್ರೀಡಮ್ ಇನ್ 1947. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ದೊರಕಿತ್ತು. ಅದರ ಒಂದು ಗುರುತು ನಮಗೆ ಬರ್ಬೋದು ಈ ಪದವನ್ನು ಓದುವಾಗ. ಸೊ ಅದಕ್ಕೆ ಮುಂಚೆ ಏನಿತ್ತು? ಬ್ರಿಟಿಷ್ ಆಳ್ವಿಕೆಯಲ್ಲಿ ದಾಸತ್ವ ಇತ್ತು, ರೈಟ್? So then we are set free. That's the meaning. ಆಮೇಲೆ ನಾವು ಬಿಡುಗಡೆ ಹೊಂದಿದ್ವಿ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ. Okay, so now do we have British rule? ಈಗ ಬ್ರಿಟಿಷ್ ಆಳ್ವಿಕೆ ಇದೆಯಾ? No. Why? Because we have our own rule, sovereignty. ಯಾಕಂದ್ರೆ ನಮಗೆ ನಮ್ಮದೇ ಆದಂತಹ ಒಂದು ರಾಜ್ಯಾಂಗವಿದೆ. Okay, praise the Lord. Praise the Lord. What else you can think about freedom? Personally, what you can think? ವೈಯಕ್ತಿಕವಾಗಿ ಸ್ವಾತಂತ್ರ್ಯದ ಕುರಿತಾಗಿ ಇನ್ನು ಏನನ್ನ ನೀವು ಆಲೋಚಿಸಬಹುದಾಗಿದೆ? For you, if you say I am free, means what does that mean? ನಿಮಗೆ ನಾನು ಬಿಡುಗಡೆ ಹೊಂದಿದ್ದೇನೆ, ಸ್ವಾತಂತ್ರ್ಯವಾಗಿದ್ದೇನೆ ಎಂಬುದಾಗಿ ಹೇಳಿದ್ರೆ ಅದರ ಅರ್ಥವೇನು? ಯಾರ ಹಂಗು ಇಲ್ಲದೆ ಜೀವಿಸುವಂತ, ಯಾರ ಅಧಿಕಾರ ಇಲ್ಲದೆ ಇರುವಂತ. Okay, no rule put upon. Yes. ಯಾವ ನಿಯಮಗಳು ಹಾಕದೆ ಇರುವಂತದ್ದು. Okay. Or in any other? ಇನ್ನೇನಾದರೂ in other sense you can think about freedom? ಸ್ವಾತಂತ್ರ್ಯ ಕುರಿತಾಗಿ ಬೇರೆ ಏನಾದರೂ? Young people will be shouting in the college, I am free, I am free. What does that mean? ನಾನು ಸ್ವತಂತ್ರವಾಗಿದ್ದೇನೆ ಎಂಬುದಾಗಿ ಯವನಸ್ಥರು ಕಾಲೇಜಲ್ಲಿ ಕಿರ್ಚಾಡ್ತಾರಲ್ಲ, ಅದರ ಅರ್ಥ ಏನು? 10th ಕ್ಲಾಸ್ ತನಕ ಇಲ್ಲೇ ಇರ್ತಾರೆ, 11th ಇಂದ ಬೇರೆ ಊರಿಗೆ ಹೋಗ್ತಾರೆ ಅಲ್ಲ, ಕಾಲೇಜ್ಗೆ ಹಾಕಿದ್ರೆ, ರೈಟ್? ಆಗ ಏನ್ ಅನಿಸ್ತದೆ ಅವ್ರಿಗೆ? ಐ ಆಮ್ ಫ್ರೀ. ಓಕೆ, ಅಂದ್ರೆ ಏನರ್ಥ? ಏನಾದ್ರೂ ಮಾಡ್ಕೋಬಹುದಂತ, ರೈಟ್? ಸೊ ದ ಫ್ರೀಡಮ್ ದಟ್ ವಿ ಜನರಲಿ ಥಿಂಕ್, ನಮಗೆ ನಾವು ಆಲೋಚಿಸುವಂತಹ ಸಾಧಾರಣವಾದಂತಹ ಒಂದು ಸ್ವಾತಂತ್ರ್ಯ, ಓಕೆ, ಜನರಲಿ ದ ಫ್ರೀಡಮ್ ದಟ್ ವಿ ಥಿಂಕ್, ಆರ್ ಈವನ್ ದ ಡಿಕ್ಷನರಿ ಸೇಸ್, or even the people of the world say, ಲೌಕಿಕ ಜನರು ಅಥವಾ ಡಿಕ್ಷನರಿ ಹೇಳುವಂತಹ ಒಂದು ಪದವು ಕೂಡ naturally that comes to our thought is, ಸ್ವಾಭಾವಿಕವಾಗಿ ಆ ಪದ ನೋಡುವಾಗ ನಮ್ಮ ಮನಸ್ಸಿಗೆ ಬರುವಂತದ್ದು, freedom means we can do anything. ಸ್ವಾತಂತ್ರ್ಯ ಅಂದ್ರೆ ನಾವು ಏನಾದ್ರೂ ಮಾಡಬಹುದು ಎಂಬುದಾಗಿ, or there are no restrictions, ಅಥವಾ ನಿಯಮಗಳು ಯಾವುದೂ ಇಲ್ಲ. Okay, but in Bible, ಆದ್ರೆ ಸತ್ಯವೇದದಲ್ಲಿ, even as we are reading about what Paul is explaining, ಪೌಲನು ಬರೆದಿರುವುದನ್ನು ನಾವು ಓದುತ್ತಾ ಇರುವಾಗಲೂ ಕೂಡ, freedom is not about doing anything. ಸ್ವಾತಂತ್ರ್ಯ ಎಂಬುದಾಗಿ ಹೇಳಿದ್ರೆ ಏನು ಬೇಕಾದ್ರೂ ಮಾಡುವಂತದ್ದಲ್ಲ, or not like living like however you want, ನಾವು ಹೇಗೆ ಬೇಕು ಹಾಗೆ ಜೀವಿಸುವಂತದ್ದಲ್ಲ, or not living under a rule or living out of some rule, ನಿಯಮದ ಅಡಿಯಲ್ಲಿ ಅಥವಾ ನಿಯಮದ ಕೆಳಗಡೆ ಅಥವಾ ನಿಯಮದ ಹೊರಗೆ ಜೀವಿಸುವಂತದ್ದಲ್ಲ. but freedom is always spiritual.
ಆದ್ರೆ ಸ್ವಾತಂತ್ರ್ಯ ಎಂಬುದು ಯಾವಾಗ್ಲೂ ಆತ್ಮಿಕವಾಗಿದೆ. Okay, your spirit is set free, then you are free. ನಿಮ್ಮ ಆತ್ಮ ನಿಜವಾಗಿ ಬಿಡುಗಡೆ ಹೊಂದಿದ ಪಕ್ಷದಲ್ಲಿ ನೀವು ನಿಜವಾಗಿ ಸ್ವತಂತ್ರರಾಗಿದ್ದೀರಾ. Praise the Lord. Praise the Lord. So externally, you know, whatever situations might be there, ಬಹಿರಂಗವಾಗಿ ಯಾವುದಾದ್ರೂ ವಿಷಯಗಳಿರ್ಬೋದು, ಪರಿಸ್ಥಿತಿಗಳಿರ್ಬೋದು, but Bible says that internally if you are set free, ಆದ್ರೆ ಸತ್ಯವೇದ ಹೇಳ್ತದೆ ಆಂತರ್ಯವಾಗಿ ನೀವು ಬಿಡುಗಡೆ ಹೊಂದಿದ್ರೆ, okay, you are really free. ನೀವು ನಿಜವಾಗಿ ಬಿಡುಗಡೆ ಹೊಂದಿದ ಹಾಗೆ ಎಂಬುದಾಗಿ. And that freedom comes only by ಮತ್ತು ಆ ಒಂದು ಸ್ವಾತಂತ್ರ್ಯ ಬರುವುದು by having faith in Jesus ಯೇಸು Christ. ಸ್ವಾಮಿಯಲ್ಲಿ ನೀವು ನಂಬಿಕೆ ನೆಟ್ಟ ಪಕ್ಷದಲ್ಲಿ ಮಾತ್ರ. Praise the Lord. Praise the Lord. So there was one example I was thinking about. ನಾನು ಒಂದು ಉದಾಹರಣೆ ಆಲೋಚಿಸ್ತಾ ಇದ್ದೆ. If you say that I can live however I want, ನಾನು ಹೇಗ್ ಬೇಕಾದ್ರೂ ಜೀವಿಸ್ತೇನೆ ಎಂಬುದಾಗಿ ನೀವು ಹೇಳುವುದೇ ಆದರೆ, because God's grace is upon me, ಯಾಕಂದ್ರೆ ದೇವರ ಕೃಪೆ ನನ್ನ ಮೇಲೆ ಇದೆ, that is not freedom. ಅದು ಸ್ವಾತಂತ್ರ್ಯವಲ್ಲ. That is called rebellion. ಅದು ತಿರುಗಿ ಬೀಳುವುದು ಅಥವಾ ಅವಿಧೇಯತೆ ಎಂಬುದಾಗಿ Okay, ಹೇಳಬಹುದಾಗಿದೆ. so because God's grace is there, I live however I want. That thought is rebellious thought. ಕ್ರಿಸ್ತನ ಒಂದು ಕೃಪೆ ಇದೆ, ಆದುದರಿಂದ ನಾನು ಹೇಗೆ ಬೇಕಾದ್ರೂ ಜೀವಿಸ್ತೇನೆ ಹೇಳುವಂಥದ್ದು ಅದು ಅವಿಧೇಯತ್ವದ ಒಂದು ಗುಣವಾಗಿದೆ. Okay, or if you say that Christ has set me free, or God's grace is upon me, ಅಥವಾ ನೀವು ಹೇಳುವುದಾದ್ರೆ ಕ್ರಿಸ್ತನು ನನ್ನನ್ನು ಬಿಡುಗಡೆಗೊಳಿಸಿದಾನೆ, ದೇವರ ಕೃಪೆ ನನ್ನ ಮೇಲಿದೆ, ನಾನು ಕ್ರಿಸ್ತನಿಂದ ಬಿಡುಗಡೆ ಹೊಂದಿದ್ದೇನೆ ಎಂಬುದಾಗಿ ನೀವು ಆಲೋಚಿಸಿದಾದ್ರೆ, okay, and because Christ has set me free and God's grace is upon me, so I will put some rules around me so that I will not go away from that grace. ಕ್ರಿಸ್ತನು ನನಗೆ ಇದೆಲ್ಲ ಮಾಡಿದ ಒಂದು ಕ್ರಿಯೆಗಳ ನಿಮಿತ್ತವಾಗಿ ನಾನು ನನ್ನ ಸುತ್ತಲೂ ನಿಯಮಗಳನ್ನು ಹಾಕ್ತೇನೆ. If you have freedom in Christ, you have grace of God upon you, but you want to put some restrictions, external rules, so that you will not go away from that grace. ಕೃಪೆಗೆ ತಪ್ಪಿ ನಾನು ಹೋಗುವುದಿಲ್ಲ ಎಂಬುದಾಗಿ, ನಾನು ಕೆಲವು ಹೋಗಬಾರದೆಂಬುದಾಗಿ ನಾನು ಕೆಲವು ನಿಯಮಗಳನ್ನು ನನ್ನ ಸುತ್ತಲೂ ಹಾಕೊಂಡ್ರೆ, Okay, that is again slavery. ಅದು ಮತ್ತೆ ದಾಸತ್ವ. Praise God. Praise the Lord. ಸೊ ಏನ್ ಬೇಕಾದ್ರೂ ಮಾಡ್ತೇನೆ ಅಂದ್ರೆ ಏನದು? ಅವಿಧೇಯತೆ. ಇಲ್ಲ, ನನ್ಗೆಲ್ಲ ರೆಸ್ಟ್ರಿಕ್ಷನ್ಸ್ ಇಟ್ಕೊಳ್ತೇನೆ ಯಾಕಂದ್ರೆ ಕೃಪೆಯಿಂದ ನಾನು ಹೊರಗೆ ಹೋಗ್ಬಾರದು ಎಂಬುದಾಗಿ ಹೇಳುದಾದ್ರೆ ಅದು ಮತ್ತೆ ತಿರ್ಗಾ ಏನಾಗ್ತದೆ, ಅದು ದಾಸತ್ವದಲ್ಲಿ ಬಂದಾಗೆ. ರೈಟ್. ಸೊ ಪಾಲ್ ಇಸ್ ಸೇಯಿಂಗ್ ನಾಟ್ ದೀಸ್ ಟು. ಪೌಲನು ಹೇಳ್ತಾ ಇದ್ದಾನೆ ಈ ಎರಡು ವಿಷಯಗಳಲ್ಲ. ಓಕೆ, ಕ್ರೈಸ್ಟ್ ಹ್ಯಾಸ್ ಸೆಟ್ ಯು ಫ್ರೀ ಫ್ರಮ್ ದಟ್ ಬಾಂಡೇಜ್. ಕ್ರಿಸ್ತನು ನಿಮ್ಮನ್ನು ಎಲ್ಲ ಬಂಧನಗಳಿಂದ ಬಿಡುಗಡೆಗೊಳಿಸಿದ್ದಾನೆ. Hallelujah. Hallelujah. So Paul is not talking about financial freedom or freedom from the Roman rule. They had Roman rule at that time. ಪೌಲನು ಒಂದು ಆರ್ಥಿಕವಾದಂತಹ ಸ್ವಾತಂತ್ರ್ಯತೆ ಅಥವಾ ರೋಮ ಸಾಮ್ರಾಜ್ಯದಿಂದ ಒಂದು ಸ್ವಾತಂತ್ರ್ಯತೆ ಅದರ ಕುರಿತಾಗಿ ಮಾತನಾಡ್ತಾ ಇಲ್ಲ. Okay, he is only talking about your spirit being free. ಆತನು ಆತ್ಮಿಕವಾದಂತಹ ಸ್ವಾತಂತ್ರ್ಯದ ಕುರಿತಾಗಿಯೇ ಮಾತನಾಡ್ತಾ ಇದ್ದಾನೆ. That means that your sins are forgiven. ಅಂದ್ರೆ ನಿಮ್ಮ ಪಾಪಗಳು ಸಂಪೂರ್ಣವಾಗಿ ವಿಮೋಚಿಸಲ್ಪಟ್ಟಿದೆ, ಕ್ಷಮಿಸಲ್ಪಟ್ಟಿವೆ. Jesus paid ransom with his own life. ಯೇಸು ಸ್ವಾಮಿ ತನ್ನ ಒಂದು ಜೀವವನ್ನು ಕೊಟ್ಟು ಇದಕ್ಕೆ ಒಂದು ಬೆಲೆ ಅಥವಾ ಕ್ರಯವನ್ನು ಕಟ್ಟಿರ್ತಾರೆ. Hallelujah. Hallelujah. So no condemnation is upon you. ನಿಮ್ಮ ಮೇಲೆ ಅಪರಾಧ ನಿರ್ಣಯವಿಲ್ಲ. Praise the Lord. Praise the Lord. So you don't have to try to earn salvation. ನೀವು ರಕ್ಷಣೆಯನ್ನು ಸಂಪಾದಿಸಬೇಕಾಗಿಲ್ಲ. Okay, so you are no longer living under the curse or the law. ನೀವು ಧರ್ಮಶಾಸ್ತ್ರದ ಕೆಳಗಡೆ ಅಥವಾ ಶಾಪಗ್ರಸ್ತ ಜೀವಿತದಲ್ಲಿ ಜೀವಿಸ್ತಾ ಇಲ್ಲ. That freedom Paul is talking about. ಅದೇ ಒಂದು ಸ್ವಾತಂತ್ರ್ಯದ ಕುರಿತಾಗಿ ಪೌಲನು ಮಾತನಾಡ್ತಾ ಇದ್ದಾರೆ. And also notice in this sentence, ಈ ಒಂದು ಸೆಂಟೆನ್ಸ್ ಅಲ್ಲಿ ನಾವು ಗಮನ ಕೊಡೋಣ. Paul says Christ has set you free. He is using a ಭೂತಕಾಲ ಪದವನ್ನು ಉಪಯೋಗಿಸ್ತಾ ಇದ್ದಾರೆ, right? Yes. Already ಆಗಿದೆ ಎಂಬುದಾಗಿ, right? So you are free already. Freedom is not something that you try to achieve, but in Christ you are already free. ಕ್ರಿಸ್ತನು ನಿಮ್ಮನ್ನು ಆಗಲೇ ಬಿಡುಗಡೆಗೊಳಿಸಿದ್ದಾನೆ. ಯಾವ ನಿಯಮ, ಯಾವ ಒಂದು ದಾಸತ್ವ ನಿಮ್ಮಲ್ಲಿ ಇಲ್ಲ. Praise the Lord. So what we have to do, it seems, ನಾವೇನ್ ಮಾಡ್ಬೇಕಾಗಿದೆ? ಏನ್ ಮಾಡ್ಬೇಕಂದ್ರೆ ದೃಢವಾಗಿ ನಿಂತುಕೊಳ್ಳಬೇಕು. ದೃಢವಾಗಿ ನಿಲ್ಲಬೇಕಾಗಿದೆ. Stand firm. Hallelujah. So here I want to give one Greek word, stand firm. ಇಲ್ಲಿ ಒಂದು ಗ್ರೀಕ್ ಪದದ ಉಪಯೋಗವನ್ನು ನಾನು ಮಾಡಲು ಬಯಸ್ತೇನೆ. Okay, it is stekete. ಸ್ಟೆಕೆಟೆ ಎಂಬುದಾಗಿ. STEKETE, stekete. So stekete ಎಂಬ ಪದವು it is not
just standing firm. ಸ್ಟೆಕೆಟೆ ಎಂಬುದಾಗಿ ಹೇಳಿದ್ರೆ ದೃಢವಾಗಿ ನಿಲ್ಲುವುದು ಮಾತ್ರವಲ್ಲ, It is a military term that is used to take position. ಅದು ಒಂದು ಮಿಲಿಟರಿ ಟರ್ಮ್ ಆಗಿದೆ, ಆ ಒಂದು ನಿನ್ನ ಸ್ಥಾನವನ್ನು ತೆಗೆದುಕೊಳ್ಳುವುದರ Okay. ಕುರಿತಾಗಿ. Say for example, you are a military soldier. ಉದಾಹರಣೆಗೆ ನೀವೊಂದು ಮಿಲಿಟರಿ ಸೋಲ್ಜರ್ ಆಗಿರ್ಬೋದು, You have your guns and whatever that is. ನಿಮ್ಮ ಕೈಯಲ್ಲಿ ನಿಮ್ಮ ಆಯುಧಗಳು ಇವೆ, And the announcement comes. ಮತ್ತು ಅನೌನ್ಸ್ಮೆಂಟ್ ಬರ್ತಾ ಇದೆ ಎಂದಾಗ They shout, "Stekete!" ಸ್ಟೆಕೆಟೆ ಎಂಬುದಾಗಿ ಅವರು ಘೋಷಿಸಿದಾಗ Immediately have to go in the position. ನೀವು ಆ ಒಂದು ಪೊಸಿಷನ್ ಅಲ್ಲಿ ಅದೇ ಒಂದು ಸ್ಟ್ಯಾಂಡ್ ಅಲ್ಲಿ ನಿಲ್ಬೇಕಾಗಿದೆ. Okay, that means that enemy is coming. ಅಂದರೆ ಶತ್ರು ಸೈನ್ಯದವನು ಬರ್ತಾ ಇದ್ದಾರೆ, It's time for you to defend yourself. ಈಗ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳುವ ಸಮಯ ಎಂಬುದಾಗಿ, Defend your people, defend your nation. ನಿಮ್ಮ ಜನರನ್ನ, ನಿಮ್ಮ ಜನಾಂಗವನ್ನ ನೀವು ಉಳಿಸಬೇಕಾದಂತಹ ಸಮಯ. Don't surrender to the enemy. ನೀವು ಶತ್ರುವನ್ನ ಕೈಗಳಿಗೆ ನಿಮ್ಮನ್ನೇ ಒಪ್ಪಿಸಿಕೊಡಬೇಡಿರಿ ಎಂಬುದಾಗಿ. So stand firm when Paul says that. ದೃಢವಾಗಿ ನಿಲ್ಲಿ ಎಂಬುದಾಗಿ ಪೌಲನು ಹೇಳುವಾಗ, Okay? It is not just a suggestion that be aware, be careful, not like that. ಅದು ಬರೀ ಒಂದು ಸಲಹೆ ಅಲ್ಲ, ಎಚ್ಚರವಾಗಿರಿ ಎಂಬುದಾಗಿ. But he is asking you to take position, fight against the enemy. ಆತನು ಹೇಳ್ತಾ ಇರುವುದು, ನೀವು ಒಂದು ದೃಢವಾದಂತಹ ಒಂದು ಸ್ಥಾನವನ್ನು ತೆಗೆದುಕೊಂಡು ಶತ್ರುವಿನ ವಿರುದ್ಧ ಹೋರಾಡಲಿಕ್ಕೆ ತಯಾರಾಗಿರಿ ಎಂಬುದಾಗಿ. Hallelujah. Hallelujah. Praise God. Praise the Lord. Here in the first verse itself, ಮೊದಲನೆಯ ವಚನಗಳಲ್ಲೇ ನಾವು ನೋಡುವಾಗ he uses the word yoke of slavery. ದಾಸತ್ವದ ನೊಗ ಎಂಬ ಒಂದು ಪದವನ್ನ ಉಪಯೋಗಿಸಿರುವುದನ್ನ ನಾವು ನೋಡ್ತಾ ಇದ್ದೇವೆ. So yoke of slavery, that word is particularly writing there. ದಾಸತ್ವದ ನೊಗ ಎಂಬ ಒಂದು ಪದವನ್ನು ಪೌಲನು ಇಲ್ಲಿ ಉಪಯೋಗಿಸುವುದನ್ನ ನಾವು ನೋಡಿರ್ತೇವೆ. Because Jewish rabbis, they proudly proclaim about the yoke of the law. ಯಾಕಂದ್ರೆ ಯೆಹೂದ್ಯ ರಬಾಯಿಗಳು ಅವರು ದಾಸತ್ವದ ನೊಗವನ್ನು ಸಂಪೂರ್ಣವಾಗಿ ಧೈರ್ಯದಿಂದ ಒಂದು ಹೆಮ್ಮೆಯಿಂದ ಹೇಳ್ತಾರೆ. Okay, ಧರ್ಮಶಾಸ್ತ್ರದ ಒಂದು ನೊಗ, yoke of the law. ಧರ್ಮಶಾಸ್ತ್ರದ ಒಂದು ನೊಗದ ಕುರಿತಾಗಿ ಹೆಮ್ಮೆಯಿಂದ ಯಾವಾಗ್ಲೂ ಹೇಳ್ತಾ ಇರ್ತಾರೆ. They say that we are the people who carry the yoke of the law. ಅವ್ರು ಹೇಳ್ತಾರೆ, ನಾವು ಆ ನೊಗವನ್ನು ಹಿಡಿದುಕೊಳ್ಳುವಂತಹ ಒಂದು ಜನರು ಎಂಬುದಾಗಿ. So this ಧರ್ಮಶಾಸ್ತ್ರದ ನೊಗವನ್ನು ಹಿಡಿದುಕೊಳ್ಳುವಂತಹ ಜನರು. This statement of Paul is a shock to the Jewish leaders, because instead of saying yoke of the law, he is saying yoke of slavery. ಪೌಲನು ಹೇಳಿದಂತ ಈ ಒಂದು ಸ್ಟೇಟ್ಮೆಂಟ್ ಅದು ಒಂದು ಶಾಕ್ ಅನ್ನ ತರ್ತದೆ ಜನರಿಗೆ. ಯಾಕಂದ್ರೆ ಆತನೇ ಹೇಳ್ತಾ ಇದ್ದಾನೆ ದಾಸತ್ವದ ನೊಗ ಎಂಬುದಾಗಿ, ಧರ್ಮಶಾಸ್ತ್ರದ ನೊಗ ಅಲ್ಲ, ದಾಸತ್ವದ ನೊಗ ಎಂಬುದಾಗಿ. Praise the Lord. Praise the Lord. We see some reference, you can read it later. ಇನ್ನು ಕೆಲವು ರೆಫರೆನ್ಸಸ್ ಇದೆ, ಅದನ್ನ ನೀವು ಮತ್ತೆ ಓದಬಹುದಾಗಿದೆ. Jesus also talks about yoke, right? ಯೇಸು ಸ್ವಾಮಿ ಕೂಡ ನೊಗದ ಕುರಿತಾಗಿ ಮಾತನಾಡುವುದನ್ನು ನಾವು ನೋಡಿದ್ದೇವೆ. Matthew 11:28 to 30 if you read. ಮತ್ತಾಯ 11:28 ನಾವು ಓದುವುದಾದ್ರೆ ಅದರಲ್ಲಿ ಕೂಡ ಬರೆಯಲ್ಪಟ್ಟಿದೆ. Jesus says that all of you who are heavy laden and burdened, ಎಲ್ಲ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನನ್ನ ನೊಗವನ್ನು ನೀವು ತೆಗೆದುಕೊಳ್ಳಿ, ನನ್ನ ನೊಗ ಹಗುರವಾಗಿದೆ ಎಂಬುದಾಗಿ. So he says my yoke is easy. ನನ್ನ ನೊಗ ಹಗುರವಾಗಿದೆ, ನಿಮ್ಮ ನೊಗವನ್ನು ನನಗೆ ಕೊಡಿ, ನಾನು ಅದನ್ನು ಎತ್ತಿಕೊಳ್ತೇನೆ ಎಂಬುದಾಗಿ ಯೇಸು So Jesus was explaining there that law, the religion that you're following is a heavy burden. You come to me. ಯೇಸು ಸ್ವಾಮಿ ಕೂಡ ಅಲ್ಲಿ ಹೇಳ್ತಾ ಇದ್ರು, ನೀವು ತೆಗೆದುಕೊಂಡಂತಹ ಧರ್ಮದ ನೊಗ ತುಂಬಾ ಭಾರದಿಂದ ತುಂಬಿದೆ, ನೀವು ನನ್ನ ನೊಗವನ್ನ ಹಿಡೀರಿ, ಹೊತ್ತುಕೊಳ್ಳಿರಿ ಎಂಬುದಾಗಿ. So when we read that scripture, we usually talk about physical sufferings and all that. ಆ ಒಂದು ವಚನ ಭಾಗವನ್ನ ನಾವು ಧ್ಯಾನಿಸುವಾಗ ನಾವು ಯಾವಾಗ್ಲೂ ಶಾರೀರಿಕವಾದಂತಹ ಒಂದು ಸಮಸ್ಯೆಗಳ ಕುರಿತಾಗಿ ಮಾತ್ರ ಮಾತಾಡ್ತೇವೆ. We say if anybody is so tired or going through troubled times, they say Jesus said come to me, you come to Jesus, like that. ಯಾರಾದ್ರೂ ಕಷ್ಟದಿಂದ ಹಾದು ಹೋಗ್ತಾ ಇದ್ದಾರೆ, ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿದ್ರೆ ಯೇಸು ಸ್ವಾಮಿ ಹೇಳಿದ್ದಾರೆ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. But Jesus was particularly talking about the law and the religion that causes burden upon the people. ಆದ್ರೆ ಇಲ್ಲಿ ನಾವು ನೋಡೋದಾದ್ರೆ ಯೇಸು ಸ್ವಾಮಿ ಆ ಧರ್ಮದ ಕುರಿತಾಗಿ ಸಂಕ್ಷಿಪ್ತವಾಗಿ ಮಾತನಾಡೋದನ್ನ ನಾವು ನೋಡ್ತಾ ಇದ್ದೇವೆ. ಆ ಧರ್ಮ ಯಾವ ಧರ್ಮ ಎಂಬುದಾಗಿ ಹೇಳಿದ್ರೆ ಭಾರವನ್ನುಂಟು ಮಾಡುವ ನೊಗವನ್ನು ಹೊಂದಿದಂತಹ ಧರ್ಮ. So when he said my yoke is easy, my burden is light, ನನ್ನ ನೊಗವು ಸುಲಭವಾಗಿದೆ, ನನ್ನ ನೊಗ ಹಗುರವಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಾಗ, ಯಾಕೆ ಸುಲಭವಾಗಿದೆ? He did everything.
ಯಾಕಂದ್ರೆ ಆತನು Praise God. ಎಲ್ಲವನ್ನು ಮಾಡಿ ಮುಗಿಸಿದ ಕಾರಣದಿಂದಾಗಿಯೇ. Hallelujah. Hallelujah. Burden is not put upon us. ನಮ್ಮ ಮೇಲೆ ಇನ್ನೂ ಆ ಭಾರವೆಲ್ಲ. He took the burden. ಆತನು ಭಾರವನ್ನು ತೆಗೆದುಕೊಂಡನು. All we have to do is put faith in him and live by that faith. ನಾವು ಈಗ ಮಾಡಬೇಕಾದದ್ದು ನಂಬಿಕೆಯನ್ನ ಆತನ ಮೇಲೆ ಹಾಕಿ ಆ ನಂಬಿಕೆಯಿಂದಲೇ ನಾವು ಜೀವಿಸುವಂತದ್ದು. So if you think about this, ನೀವು ಇದರೆಲ್ಲರ ಕುರಿತಾಗಿ ಈಗ ಆಲೋಚಿಸಿದ್ರೆ a lot of times ತುಂಬಾ ಸರಿ people sometimes us also I feel like that, people we feel safe to carry the burden. ನಾವು ನಮ್ಮ ಒಂದು ಭಾರವನ್ನು ಹೊತ್ತಲಿಕ್ಕೆ ತುಂಬಾ ಒಂದು ಸೇಫ್ ಆಗಿ ಪರಿಗಣಿಸ್ತೇವೆ. ಅಂದ್ರೆ we feel safe to follow some rules instead of fully trusting in grace. ಸಂಪೂರ್ಣವಾಗಿ ಕೃಪೆಯಲ್ಲಿ ಭರವಸೆವಿಡುವುದಕ್ಕಿಂತ ಕೆಲವು ನಿಯಮಗಳನ್ನು ಪಾಲಿಸುವಂತದ್ರಲ್ಲಿ ನಾವು ಹೆಚ್ಚಾದಂತ ಒಂದು ಕಂಫರ್ಟೇಬಲ್ ಅಲ್ಲಿ ಇರ್ತೇವೆ. Why is that? ಯಾಕೆ ಅದು? Why is that? Have you thought about it? ಇದರ ಕುರಿತಾಗಿ ನೀವು ಆಲೋಚಿಸಿದ್ದೀರಾ? You may not be you personally. ನೀವೇ ಹಾಗೆ ಮಾಡದೇ ಇರಬಹುದು. Okay, but generally speaking, people feel safe when you tell some rules. Okay, I did these rules, over. They feel safe. ನೀವು ಕೆಲವು ನಿಯಮಗಳನ್ನ ಹೇಳುವಾಗ ಈ ಒಂದು ನಿಯಮಗಳನ್ನ ನೀವು ಮಾಡಿದ್ರೆ ಓಕೆ ನಂಗೆ ಒಂಚೂರು ಸೆಕ್ಯೂರಿಟಿ ಇದೆ ಅಂತ ಒಂದು ಮನೋಭಾವ ನಮಗೆ ಬರ್ತದೆ. But when you say that he finished everything, you just trust him, have faith upon him, ನಿಜವಾಗಿ ಆಕ್ಷನ್ ಹೊಂದಿದ್ದೇನಾ ಇಲ್ವಾ? ಆದ್ರೆ ಕ್ರಿಸ್ತನು ಹೇಳಿದಾಗ ನಾನು ಎಲ್ಲವನ್ನು ಮಾಡಿ ಮುಗಿಸಿದ್ದೇನೆ, ನನ್ನಲ್ಲಿ ಮಾತ್ರ ನಂಬಿಕೆ ಇಡಿ ಎಂಬುದಾಗಿ ಹೇಳುವಾಗ ನಿಜವಾಗಿ ಇದನ್ನ ನಂಬೋದಾ? ನಾನೇನಾದ್ರು ಮಾಡ್ಬೋದಾ? ಸ್ವಲ್ಪ ಸಹಾಯ ಮಾಡೋದ ರಕ್ಷಣೆಗೋಸ್ಕರ? This thought comes, right? ಈ ಎಲ್ಲ ಆಲೋಚನೆಗಳು ಮನಸ್ಸಿಗೆ ಬರಬಹುದು. So think about that. ಇದರ ಕುರಿತಾಗಿ ನೀವು ಆಲೋಚಿಸಿರಿ. And once again, whenever we add anything to Christ, ನಾವು ಯಾವದಾದರೂ ಪಕ್ಷದಲ್ಲಿ ಕ್ರಿಸ್ತನ ಜೊತೆಗೆ ಏನನ್ನಾದ್ರೂ ಸೇರ್ಪಡೆ ಮಾಡಿದ್ರೆ, it can be law, it can be self obedience, self righteousness, ಅದು ಧರ್ಮಶಾಸ್ತ್ರವಾಗಿರ್ಬೋದು, ಸ್ವನೀತಿ ಆಗಿರ್ಬೋದು, or some rules, ಅಥವಾ ಕೆಲವು ನಿಯಮ ಆಗಿರ್ಬೋದು, religious traditions, ಒಂದು ಧಾರ್ಮಿಕವಾದಂತಹ ಆಚರಣೆಗಳು ಆಗಿರ್ಬೋದು. Anything that you add to Christ and say that you need to do this, otherwise you are not a Christian, otherwise you are not a believer, otherwise you are not saved. ಇದೆಲ್ಲವನ್ನು ನೀವು ಸೇರ್ಪಡೆ ಮಾಡಿ ಇಲ್ಲದ್ರೆ ನೀನು ಕ್ರೈಸ್ತನಲ್ಲ, ನೀನು ರಕ್ಷಣೆ ಹೊಂದಲಿಲ್ಲ ಎಂಬುದಾಗಿ ಎಲ್ಲ ಹೇಳಿದ್ರೆ, okay, that definitely brings slavery. It is not salvation. ಅದು ನಿಜವಾಗಿ ದಾಸತ್ವಕ್ಕೆ ನಮ್ಮನ್ನೆಲ್ಲರನ್ನು ಗುರಿ ಮಾಡುವಂತದ್ದಾಗಿದೆ. Hallelujah. ಅದು ನಮಗೆ ರಕ್ಷಣೆ ಮಾರ್ಗದಲ್ಲಿ ನಮ್ಮನ್ನು ನಡೆಸುವುದಿಲ್ಲ. Praise God. Praise Lord. Okay, verse 2 to 4 ಅನ್ಸುತ್ತೆ ಓದೋಣ. 2 4ನೇ ವಚನವನ್ನು ಓದೋಣ. ನೋಡಿರಿ, ಪೌಲನೆಂಬ ನಾನು ನಿಮಗೆ ಒಂದನ್ನು ಹೇಳುತ್ತೇನೆ, ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿಮಗೆ ಏನು ಪ್ರಯೋಜನವಿಲ್ಲ. ಸುನ್ನತಿ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬನಿಗೆ ನೀನು ಧರ್ಮಶಾಸ್ತ್ರದಲ್ಲಿ ಹೇಳಿರುವುದನ್ನೆಲ್ಲ ಮಾಡುವ ಹಂಗಿನಲ್ಲಿದ್ದಿ ಎಂದು ತಿರುಗಿ ಪ್ರಮಾಣವಾಗಿ ಹೇಳುತ್ತೇನೆ. Okay, praise the Lord. Praise the Lord. So now Paul is talking about one tradition that came from the time of Abraham, right? ಪೌಲನು ಒಂದು ಸಂಪ್ರದಾಯದ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. ಆ ಸಂಪ್ರದಾಯವು ಅಬ್ರಹಾಮನ ಕಾಲದಿಂದ ಬಂದಂತ ಒಂದು ಸಂಪ್ರದಾಯವಾಗಿದೆ. So God said this will be the sign, right? Every child of yours should go through circumcision. ದೇವರು ಆಗ ಹೇಳಿದ್ರು, ನಿಮ್ಮಲ್ಲಿ ಪ್ರತಿಯೊಂದು ಮಗುವು ಸುನ್ನತಿ ಮಾಡಿಸಿಕೊಳ್ಬೇಕು, ಇದು ಒಂದು ಗುರುತು ಆಗಿರುತ್ತದೆ, ಚಿಹ್ನೆ ಆಗಿರುತ್ತದೆ ಎಂಬುದಾಗಿ. Okay, this is a sign of covenant. ಇದೇ ಒಂದು ಒಡಂಬಡಿಕೆಯ ಒಂದು ಗುರುತು ಎಂಬುದಾಗಿ. Okay, so that continued, right, in throughout the generations. ಅದು ಅದೇ ಸಂಪ್ರದಾಯ ಜನಾಂಗ ಶತಮಾನದವರೆಗೆ ಅದು ಕಂಟಿನ್ಯೂ ಆಗುತ್ತಲೇ ಇತ್ತು. Now in Christ the old covenant is completed. Now the new covenant is all about faith. ಈಗ ಕ್ರಿಸ್ತನಲ್ಲಿ ಆ ಹಳೆ ಒಡಂಬಡಿಕೆಯು ಸಂಪೂರ್ಣವಾಗಿ ಪೂರ್ತಿಗೊಂಡಿದೆ, ಅದು ಮಾಡಲ್ಪಟ್ಟಿದೆ. ಇವಾಗ ನಮ್ಮಲ್ಲಿರುವಂತದ್ದು ಹೊಸ ಒಡಂಬಡಿಕೆ. Okay, it is all about faith in Christ. ಅದು ಕ್ರಿಸ್ತನಲ್ಲಿ ನಮ್ಮಲ್ಲಿರುವ ನಂಬಿಕೆ, ಕ್ರಿಸ್ತನಲ್ಲಿ ನಾವಿಟ್ಟ ನಂಬಿಕೆ ಕುರಿತಾಗಿದೆ. Apostle Paul says, whoever trusts Jesus Christ and his finished work, they are circumcised in their heart. ಆಮೆನ್. ಪೌಲನು ಹೇಳ್ತಾ ಇದ್ದಾನೆ, ಕ್ರಿಸ್ತನಲ್ಲಿ ಯಾರಾದ್ರೂ ನಂಬಿಕೆಯನ್ನು ಇಟ್ಟರೆ, ಆತನು ಮಾಡಿದ ಕ್ರಿಯೆಗಳಲ್ಲಿ ನಂಬಿಕೆಯನ್ನು ಇಟ್ಟಿದ್ರೆ ಅವರು ಹೃದಯದಲ್ಲಿ ಸುನ್ನತಿ ಮಾಡಿಸಿಕೊಂಡ ರೀತಿ. Okay, but now the Judaizers were bringing again the law. They're saying that although you are saved, you also have to go through circumcision.
Even if you are Gentile, you have to go through circumcision. ಆದ್ರೆ ಇಲ್ಲಿ ನಾವು ನೋಡ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಮತ್ತೊಂದು ಬಾರಿ ಆ ಯೆಹೂದ್ಯರು ಆ ಗಲಾತ್ಯ ಸಭೆಗೆ ನೀವು ಸುನ್ನತಿ ಮಾಡಿಸಿಕೊಳ್ಳಲೇಬೇಕು, ಮತ್ತೆ ಮಾಡಿಸಿಕೊಳ್ಳಲೇಬೇಕು, ನೀವು ರಕ್ಷಣೆ ಹೊಂದಬೇಕಿದ್ರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. Okay, praise God. Praise the Lord. So here Apostle Paul is saying, if you go through circumcision again, that means what Christ has done has no advantage in you. ಇಲ್ಲಿ ಪೌಲನೇ ಏನು ಹೇಳ್ತಾ ಇದ್ದಾನೆ ಎಂಬುದಾಗಿ ಹೇಳಿದ್ರೆ, ಮತ್ತೊಂದು ಬಾರಿ ನೀವು ಸುನ್ನತಿ ಮಾಡಿಸಿಕೊಳ್ಳುವವರಾದ್ರೆ ಕ್ರಿಸ್ತನಿಂದ ಯಾವ ಪ್ರಯೋಜನವೂ ನಿಮಗೆ ಬರುವುದಿಲ್ಲ ಎಂಬುದಾಗಿ. Okay, praise God. Praise the Lord. ಅಂದ್ರೆ ಅದರ ಅರ್ಥವೇನು? That means that whatever salvation Christ has brought, what you did with your own works, you went out of it. You went to slavery again. ಅಂದ್ರೆ ಇದರ ಅರ್ಥವೇನು? ಕ್ರಿಸ್ತನು ಏನೆಲ್ಲ ಕೆಲಸವನ್ನು ಮಾಡಿ ನಿಮಗೆ ಒಂದು ದಾಸತ್ವದಿಂದ ರಕ್ಷಣೆಗೆ ನಡೆಸಿದ್ದಾನೋ ಅದೇ ಮಾರ್ಗದಲ್ಲಿ, ಅದೇ ವಾಪಸ್ ದಾಸತ್ವದ ಮಾರ್ಗಕ್ಕೆ ನೀವು ಹಿಂದಿರುಗಿ ಹೋಗ್ತಾ ಇದ್ದೀರಿ ಎಂಬುದಾಗಿ ಇದರ ಅರ್ಥ. Okay, praise the Lord. Praise the Lord. So here I want to share one incident that happened in Acts chapter 16. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ ಆದಂತಹ ಒಂದು ಘಟನೆಯನ್ನು ನಾನು ಹೇಳಲು ಬಯಸ್ತೇನೆ. In verse 3, no need to read, I'll just explain. Acts chapter 16 verse 3. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 3ನೇ ವಚನದಲ್ಲಿ Paul takes Timothy and gets him circumcised. ಪೌಲನು ತಿಮೋತಿಯನ್ನು ತೆಗೆದುಕೊಂಡು ಹೋಗಿ ಅವನಿಗೆ ಸುನ್ನತಿ ಮಾಡಿಸಿಕೊಳ್ತಾನೆ. So how come Paul took him for circumcision? Now he is telling don't do circumcision. ಹೇಗೆ ಪೌಲನು ತಿಮೋತಿಯನ್ನ ಸುನ್ನತಿ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋದ ಪಕ್ಷದಲ್ಲಿ ಈಗ ಗಲಾತ್ಯ ಸಭೆಯವರಿಗೆ ಸುನ್ನತಿ ಮಾಡಿಸ್ಕೊಳ್ಬಾರ್ದು ಎಂಬುದಾಗಿ ಹೇಳ್ತಾ ಇದ್ದಾರೆ ಎಂಬ ಒಂದು ಪ್ರಶ್ನೆ ಬರ್ಬೋದು. The reason is, ಇದರ ಉತ್ತರ, in Acts chapter 16 Paul did not take Timothy for circumcision for the sake of salvation. ತಿಮೋತಿಯನ್ನ ಪೌಲನು ಸುನ್ನತಿ ಮಾಡಿಸಿಕೊಳ್ಳುವುದಕ್ಕೆ ರಕ್ಷಣೆಗೋಸ್ಕರ ತೆಗೆದುಕೊಳ್ಳಲು ಹೋಗಲಿಲ್ಲ. Okay, because the people over there where Timothy was ministering along with Paul, all the Jewish people, they knew that Timothy's father was a Greek. ತಿಮೋತಿಯ ಒಂದು ತಂದೆ ಗ್ರೀಕನಾಗಿದ್ದನು ಎಂಬುದಾಗಿ ಅವರು ಸೇವೆ ಮಾಡುತ್ತಿರುವಂತಹ ಪ್ರದೇಶದಲ್ಲಿ ಎಲ್ಲರಿಗೆ ಗೊತ್ತಿತ್ತು. So he had trouble ministering there. ಅಲ್ಲಿ ಸೇವೆ ಮಾಡಲು ಅವರಿಗೆ ಕಷ್ಟವಾಗ್ತಾ ಇತ್ತು. So Paul with his wisdom or understanding, he made sure that he went through circumcision. ಆಗ ಪೌಲನು ತನ್ನ ಜ್ಞಾನದಿಂದ ತಿಳುವಳಿಕೆಯಿಂದ ತಿಮೋತಿಯನ್ನು ಸುನ್ನತಿ ಮಾಡಿಸಿಕೊಳ್ಳಬೇಕೆಂಬುದಾಗಿ ಆತನು ಅವನನ್ನು ಅದರಲ್ಲಿ ನಡೆಸಿದ್ನು. Because there should not be any cultural barrier. That's the only reason. ಒಂದು ಸುವಾರ್ತೆ ಸಾರುವ ಒಂದು ಸಮಯದಲ್ಲಿ ಯಾವ ತರದಂತಹ ಸಾಂಪ್ರದಾಯಿಕವಾದಂತಹ ಅಡ್ಡಿತಡ್ಡೆಗಳೇ ಬರಬಾರದು ಎಂಬುದಾಗಿ. See, for example, if we wear dress like foreigners, like USA or some other country. ಉದಾಹರಣೆಗೆ ನಾವು ಯಾವುದಾದ್ರೂ ಒಂದು ಫಾರಿನರ್ಸ್ ಹಾಗೆ USA ಹಾಗೆ ಏನಾದ್ರೂ ಡ್ರೆಸ್ ಮಾಡಿದ್ರೆ USA ಜನರ ಹಾಗೆ, and you suddenly go to village and you try to preach there. ಮತ್ತೆ ನೀವು ಹೋಗಿ ಅಲ್ಲಿ ಒಂದು ವಿಲೇಜ್ಗೆ ಹೋಗಿ ಹಳ್ಳಿಗೆ ಹೋಗಿ ನೀವು ಸುವಾರ್ತೆಯನ್ನು ಸಾರಿದ್ರೆ, okay, people can't accept it. ಜನರು ಅದನ್ನ ಸ್ವೀಕರಿಸುವುದಿಲ್ಲ. Okay, that's why when missionaries came here, ಅದಕ್ಕೋಸ್ಕರ ಇಲ್ಲಿ ಮಿಷನರಿಗಳು ಬಂದಾಗ they became like the people themselves. They wore their dress, they ate like they ate, they became like them. ಅವರು ಜನರ ಮಧ್ಯದಲ್ಲಿ ಒಂದಾಗಿ ಸೇವೆ ಮಾಡಲು ಪ್ರಯತ್ನಿಸಿದ್ರು, ಅವರ ತರ ಬಟ್ಟೆಯನ್ನು ಧರಿಸಿದ್ರು, ಅವರ ತರದ ಊಟವನ್ನು ಅವರ ಜೊತೆ ಒಂದು ಹಂಚಿಕೊಂಡು ತಿನ್ನುವವರಾದ್ರು. So for that sake Apostle Paul took Timothy for circumcision. ಅದಕ್ಕೋಸ್ಕರ ಇದೇ ಕಾರಣದಿಂದಾಗಿ ಅಪೊಸ್ತಲನಾದ ಪೌಲನು ತಿಮೋತಿಯನ್ನ ಸುನ್ನತಿ ಮಾಡಿಸ್ಲಿಕ್ಕೆ ನಡೆಸ್ತಾನೆ ಆ ಒಂದು ಪ್ರದೇಶದಲ್ಲಿ ಸೇವೆ ಸಲ್ಲಿಸುವಾಗ. But not for salvation. ಆದ್ರೆ ಇದು ಮಾಡಿದಂತಹ ಕಾರ್ಯ ಆತನ ರಕ್ಷಣೆಗೆ ಮಾಡಿದಂತದ್ದಲ್ವೇ ಅಲ್ಲ. Okay, praise the Lord. Praise the Lord. Hallelujah. So what we understand from Paul's words is, ಪೌಲನ ಒಂದು ವಾಕ್ಯಗಳಿಂದ ನಮಗೆ ಇಲ್ಲಿ ಅರ್ಥವಾಗುವಂತ ವಿಷಯವೇ, so it is not about whether the person who is in Christ, he was already had circumcision or not. ಕ್ರಿಸ್ತನಲ್ಲಿರುವ ಆ ವ್ಯಕ್ತಿಗೆ ಸರ್ಜರಿ ಆಗಿದೋ ಇಲ್ವೋ ಅದರ ಕುರಿತಾಗಿಲ್ಲ, ಅವನ ನಂಬಿಕೆ ಎಲ್ಲಿದೆ ಎಂಬುದಾಗಿ ಅದರ ಕುರಿತಾಗಿ, ರೈಟ್? ಸೊ ವೆದರ್ ಹಿಸ್ ಟ್ರಸ್ಟ್ ಈಸ್ ಇನ್ ದ ಸರ್ಕಮ್ಸೆಷನ್ ಆರ್ ಟ್ರಸ್ಟ್ ಈಸ್ ಇನ್ ವಾಟ್ ಕ್ರೈಸ್ಟ್ ಹ್ಯಾಸ್ ಡನ್. ಆತನ ಒಂದು ನಂಬಿಕೆ ಆ ಸುನ್ನತಿ ಮಾಡಿದಂತಹ ಒಂದು ಪದ್ಧತಿಯಲ್ಲಿದೆಯೋ ಅಥವಾ ಕ್ರಿಸ್ತನು ಮಾಡಿ ಮುಗಿಸಿದಂತಹ ಒಂದು ಕಾರ್ಯದಲ್ಲಿದೆಯೋ ಎಂಬ ಒಂದು ಪ್ರಶ್ನೆ ನಾವಿಲ್ಲಿ ಕೇಳಬೇಕಾಗಿದೆ. ಸೊ ವಿತ್ ಒನ್ ವರ್ಸ್ ವಿಲ್ ರೀಡ್ ಅಂಡ್ ವಿಲ್ ಕನ್ಕ್ಲೂಡ್.
ನಾವು ಓದಿ ನಾವು ಮುಗಿಸೋಣ. See, third verse says, if you accept circumcision, you are obligated to obey the whole law. ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿಮಗೇನು ಪ್ರಯೋಜನವಿಲ್ಲ, ಮತ್ತು ನೀವು ಸುನ್ನತಿ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬನಿಗೆ ನೀನು ಧರ್ಮಶಾಸ್ತ್ರದಲ್ಲಿ ಹೇಳಿರುವುದನ್ನೆಲ್ಲ ಮಾಡುವ ಹಂಗಿನಲ್ಲಿದ್ದಿ. Okay, praise God. Praise the Lord. So in the second chapter, in the third chapter, again now Apostle Paul is repeating, if you want to follow law, then you have to follow whole law, ಎರಡನೇ complete. ಅಧ್ಯಾಯ, ಮೂರನೇ ಅಧ್ಯಾಯ ಮತ್ತು ಈ ಅಧ್ಯಾಯದಲ್ಲಿ ಕೂಡ ಪೌಲನು ಹೇಳ್ತಾ ಇದ್ದಾನೆ, ನೀನು ಧರ್ಮಶಾಸ್ತ್ರವನ್ನು ಪಾಲಿಸುವುದಾದ್ರೆ ಸಂಪೂರ್ಣ ಧರ್ಮಶಾಸ್ತ್ರವನ್ನು ನೀನು ಪಾಲಿಸತಕ್ಕದ್ದು ಎಂಬುದಾಗಿ ಆ ಹೊಣೆ ನಿನ್ನ ಮೇಲೆ ಇದೆ. Is it possible to follow? ಹಿಂಬಾಲಿಸಲು ಸಾಧ್ಯವೋ? Okay, James 2:10 says, ಯಾಕೋಬ 2:10 ಹೀಗೆ ಹೇಳುತ್ತದೆ. previous time we read, but we'll read again. ನಾವು ಮತ್ತೊಂದು ಬಾರಿ ಓದೋಣ. ಯಾಕಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಆತನು ಎಲ್ಲಾ ವಿಷಯದಲ್ಲೂ ಅಪರಾಧಿ ಆಗುತ್ತಾನೆ. Praise the Lord. Praise the Lord. ಇನ್ನೊಂದು ಸತಿ ಓದಿ. ಯಾಕಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲಿಯೂ ಅಪರಾಧಿ ಆಗುತ್ತಾನೆ. Praise the Lord. So 618. Okay. So even if somebody follows 617 and misses one, what happens? He is again guilty of whole law. 617 ಆಜ್ಞೆಗಳನ್ನು ಪಾಲಿಸಿ ಒಂದನ್ನ ಆತನು ನೆರವೇರಿಸದ ಪಕ್ಷದಲ್ಲಿ ಆತನು ಅಪರಾಧ ನಿರ್ಣಯಕ್ಕೆ ಒಳಗಾಗ್ತಾನೆ. ಓಕೆ, 617 ಯಾವಾಗ ಪಾಲಿಸಬೇಕು? ವರ್ಷಕ್ಕೊಮ್ಮೆಯ? ನಿತ್ಯವೂ, ರೈಟ್? ಪ್ರತಿ ಕ್ಷಣವೂ ಆಕ್ಚುಲಿ, ರೈಟ್? ಅದನ್ನ ಹಿಂಬಾಲಿಸ್ತಾ ಹೋಗ್ಬೇಕು, ರೈಟ್? ಸೊ ವಿಚ್ ಇಸ್ ಇಂಪಾಸಿಬಲ್ ಟಾಸ್ಕ್. ಅದು ತುಂಬಾ ಒಂದು ಅಸಾಧ್ಯವಾದಂತಹ ಒಂದು ಕಾರ್ಯವಾಗಿದೆ. ಸೊ ಅಗೇನ್ ಪಾಲ್ ಇಸ್ ಬ್ರಿಂಗಿಂಗ್ ದಟ್ ವಾರ್ನಿಂಗ್ ಅಗೇನ್. ಪೌಲನು ಇಲ್ಲಿ ಆ ಒಂದು ಎಚ್ಚರಿಕೆ ಮಾತುಗಳನ್ನ ಮತ್ತೆ ಸಭೆಯವರಿಗೆ ಕೊಡುತ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ. This is the burden, this is the yoke. ಇದೇ ಒಂದು ನೋಗವಾಗಿದೆ, ಭಾರವಾಗಿದೆ. This is what Christ set you free from. ಇದು ಕ್ರಿಸ್ತನು ನಿಮ್ಮನ್ನು ಇದರಿಂದ ಈ ನೋಗ ಭಾರದಿಂದ ಬಿಡುಗಡೆಗೊಳಿಸುತ್ತಾನೆ ಎಂಬುದಾಗಿ. Again, why you are adding something to Christ? ಮತ್ತೆ ಯಾಕೆ ನೀವು ಕ್ರಿಸ್ತನ ಜೊತೆಗೆ ಏನೇನೋ ಸೇರ್ಪಡೆ ಮಾಡ್ತೀರಾ? Let us enjoy the freedom that Christ has given. ಕ್ರಿಸ್ತನು ನಮಗೆ ಕೊಟ್ಟಂತಹ ಒಂದು ಸ್ವಾತಂತ್ರ್ಯವನ್ನ ನಾವು ಸಂಪೂರ್ಣವಾಗಿ ಆನಂದಿಸೋಣ. The salvation that he has given us, let us put it to practice. ಆತನು ನಮಗೆ ಕೊಟ್ಟಂತಹ ರಕ್ಷಣೆಯನ್ನ ನಾವು ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ನಾವು ಅದನ್ನ ಸಾಧಿಸಿಕೊಳ್ಳೋಣ. Praise the Lord. Praise the Lord. So God bless us all with this. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. Always remember, ಯಾವಾಗಲೂ ನೆನಪಿನಲ್ಲಿಡಿರಿ, anything you mix along with the grace of Jesus Christ, ಯೇಸು ಸ್ವಾಮಿಯ ಕೃಪೆಯ ಜೊತೆಗೆ ನೀವೇನನ್ನಾದ್ರೂ ಸೇರ್ಪಡೆ ಮಾಡಿದ್ರೆ, that is again taking you to slavery. ಅದು ನಿಮ್ಮನ್ನ ದಾಸತ್ವಕ್ಕೆ ನಡೆಸುತ್ತದೆ. In anything, just trust the Lord Jesus. ಯಾವುದರಲ್ಲಾದರೂ ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ನಂಬಿಕೆಯನ್ನು ಇಡಿರಿ. Okay, may the Lord bless us all and heal all our diseases, because he bore the sicknesses upon the cross. Amen. ನಮ್ಮೆಲ್ಲ ಕಾಯಿಲೆಗಳನ್ನು ಆತನು ಗುಣ ಮಾಡಿದ್ದಾನೆ, ಯಾಕಂದ್ರೆ ಆತನು ಆ ಒಂದು ಶಾಪವನ್ನ ಕ್ರೂಜೆ ಮೇಲೆ ಹೊರಿಸಿದ್ದಾನೆ. ನಮ್ಮ ಸಿಕ್ನೆಸ್ ಅನ್ನ, ಅನಾರೋಗ್ಯತೆಯನ್ನ ಆತನು ಶರೀರದಲ್ಲಿ ಹೊತ್ತುಕೊಂಡಿದ್ದಾನೆ. Right? Praise the Lord. Hallelujah. Glory to Jesus.